ಜನಾರ್ದನ್ ಅವರೇ, ಸರ್ ಸಿಂಹದ ಮರಿ ನೀವು ಕೆಲಸ ಮಾಡಿದಂಥ ಒಂದು ದೊಡ್ಡ ಚಿತ್ರ. ಹೌದು ಸರ್. ಆ ಚಿತ್ರದ ಬಗ್ಗೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀರಿ. ಆದರೆ ಆ ಸಿನಿಮಾ ಕೆಲಸ ಮಾಡಿದಾಗ ನಿಮಗೆ ಆದಂಥ ರೋಚಕವಾದ ಅನುಭವಗಳು ತುಂಬ ಇದೆ. ಅದನ್ನ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಈಗ ಹೇಳಿ ಸರ್. ಫಸ್ಟ್ ಆಫ್ ಆಲು ಆ ಸಿನಿಮಾ ನಾನು ಕೊಟ್ಟಿದ್ದಕ್ಕೆ ಡೈರೆಕ್ಟ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಗಾಂಧಿನಗರದಲ್ಲಿ ಬೇರೆ ಥರ ಎಲ್ಲ ಮಾತಾಡೋರು. ಆ ಟೈಮ್ನಲ್ಲಿ ನನಗೆ ಯಾರು ಆ್ಯಕ್ಚುಲಿ ಇವರು ಡೈರೆಕ್ಟ್ರು ಕಮ್ ಕ್ಯಾಮ್ರಾಮ್ಯಾನ್ ಅಂದ್ಬಿಟ್ಟು ನನಗೆ ಯಾರು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಸೊ ಓಂ ಪ್ರಕಾಶ್ ಅವರು ಒಂದು ರೀತಿಯಲ್ಲಿ ಅವ್ರು ನಾನು ಇವತ್ತಿಗೂ ಕೃತಜ್ಞತೆ ಹೇಳಬೇಕು. ಅವರು ರಾಮ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಸಿಂಹದ ಮರಿಗೆ ಜನಾರ್ದನ್ಗೆ ಹಾಕ್ಕೊಳ್ಳೋಣ ಕ್ಯಾಮ್ರಾಮ್ಯಾನ್ ಅಂತ ಹೇಳಿದ್ದಾರೆ. ರಾಮ್ ಅವ್ರು ಹೌದಾ, ದೊಡ್ಡ ಪಿಕ್ಚರ್ ಅಪ್ಪ ಇದು, 400-500 ಕುದುರೆಗಳು ಯೂಸ್ ಮಾಡ್ತಾ ಇದ್ದೀವಿ. ಆಗ ಇಲ್ಲ ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓಂ ಪ್ರಕಾಶ್ ಅವರು ಹೇಳಿದರು. ಸೊ ಆದಮೇಲೆ ನನಗೆ ಆ ಸಿನಿಮಾ ಸಿಕ್ತು. ನನ್ನ ದೃಷ್ಟಿ ನೋಡಿ ಯಾವ ಥರ ಇದೆ ಅಂದರೆ, ಯಾವ ಥರ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಡೇ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಪೂಜೆ ಆಯಿತು. ಅಣ್ಣವ್ರು ಬಂದಿದ್ದರು. ಅಣ್ಣವ್ರು ಬಂದು ನನಗೆ ವಿಶ್ ಮಾಡಿದ್ರು. ಆಮೇಲೆ ಕ್ಯಾಮ್ರಾದಲ್ಲಿ ಸರಿ ಬಂದು ಪೂಜೆಗೆ ಅವ್ರು ಬಂದಿರಲ್ಲ, ಕ್ಯಾಮ್ರಾ ಹೆಂಗಿಟ್ಟಿದ್ದೀನಿ ಅಂತ ಒಂದು ನೋಡಿದ್ರು. ನೋಡ್ಬಿಟ್ಟು ನಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋದರು. ನೆಕ್ಸ್ಟ್ ಪೂಜೆ ಆದಮೇಲೆ ಕುರುಬರಹಳ್ಳಿಲಿ ಶೂಟಿಂಗು ಸರ್. ಕುರುಬರಹಳ್ಳಿ ಶೂಟಿಂಗು. ಆರ್ಟಿಸ್ಟ್ ಯಾರು ಅಂದರೆ ಟೆನ್ನಿಸ್ ಕೃಷ್ಣ ಮತ್ತು ಸರ್ಕಸ್ ಬೋರಣ್ಣ. ಫಸ್ಟ್ ಶಾರ್ಟ್ ಅವರು ಶೂಟಿಂಗು. ಬ್ಯಾಕ್ಗ್ರೌಂಡ್ ಏನಂದರೆ ಗ್ಯಾರೇಜು, ಕರಿ ಕಲರ್ ಎಲ್ಲ ಗ್ಯಾರೇಜಲ್ಲಿ ಫುಲ್ಲು ಟೈರ್ಗಳಂತೆ ಅದಂತೆ ಕರಿ ಕಲರ್ ಗ್ಯಾರೇಜು, ಹಳೆ ಕಾರ್ಗಳು. ಇದು ಸರ್ಕಸ್ ಬೋರಣ್ಣ ಬಂದು ಟೆನ್ನಿಸ್ ಕೃಷ್ಣಗೆ ಹಿಡ್ಕೊಳ್ತಾನೆ, ನನ್ನ ಸಾಲ ವಾಪಸ್ ಕೊಡು ಅಂದ್ಬಿಟ್ಟು. ಆ ಥರ ಸೀನ್ ತೆಗೆಯೋದಕ್ಕೆ ಕಾಮಿಡಿ ಸೀನ್ ತೆಗೆಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಆ ಥರ ಸೀನ್ ಶೂಟ್ ಮಾಡಾಯಿತು ಸರ್. ಶೂಟ್ ಮಾಡಿದ್ಮೇಲೆ ಈಗ ಇಬ್ಬರು ಸೂಪರ್ ಸ್ಟಾರ್ ಅಂದರೆ ಭಾಳ ಒಳ್ಳೆ ಕಲರ್ ಇದ್ದಾರೆ. ಸೊ ಮಾಡಾಯಿತು. ಸೊ ಅದನ್ನು ಸರಿ ಆಗಿದೆ ನೋಡೋಣ ಅಂತ ರಶ್ ಪ್ರಿಂಟಿಗೆ ಕಳಿಸಿದ್ದಾರೆ. ಅಟ್ ಎ ಟೈಮ್ ಏನಾಗಿದೆ, ಮಾಲಾಶ್ರೀ ಅವ್ರದ್ದು ಇನ್ನೊಂದು ಪಿಕ್ಚರ್ ಐ ಥಿಂಕ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕಾಣುತ್ತೆ, ಅವ್ರದ್ದು ನಡೀತಾ ಇತ್ತು. ಅದ್ರ ರಶ್ ಪ್ರಿಂಟ್ ಹಾಕ್ತಿದ್ದಾರೆ. ಅದಕ್ಕೆ ಕ್ಯಾಮ್ರಾಮನ್ ರಮೇಶ್ ಬಾಬು ಅವ್ರು ಎಲ್ಲಿ ಮಾಡಿದ್ದಾರೆ ಶೂಟ್ ಅಂದರೆ MG ರೋಡಲ್ಲೆಲ್ಲ ಒಂದು ನೈಟ್ ಕ್ಲಬ್ಬಲ್ಲಿ ಶೂಟ್ ಮಾಡಿದ್ದಾರೆ. ಕಲರ್ ಲೈಟ್ಸು, ಕಲರ್ ಡ್ರೆಸ್ಸು, ಏನು ಕ್ರಿಸ್ಟಲ್ ಕ್ಲಿಯರ್ ಫಳಫಳ ಅಂತ ಹೊಳಿತಾ ಇದೆ. ಆ ಥರ ಒಂದು ಫೋಟೋಗ್ರಫಿಗೆ ಆ ಥರ ಒಂದು ಇದು ನೈಟ್ ಕ್ಲಬ್ ದೃಶ್ಯ. ಅದರಿಂದ ಕಲರ್ಫುಲ್ ಆಗಿರುತ್ತೆ. ಮಾಲಾಶ್ರೀ ಅವರು ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅಷ್ಟು ಒಂದು ಡ್ರೆಸ್ಗಳು ಮಾಲಾಶ್ರೀ ಅವರು ಇದ್ರೋ ಗೊತ್ತಿಲ್ಲ ಯಾರಿದ್ರು, ಒಟ್ಟಲ್ಲಿ ಇದು ಶೂಟ್ ಮಾಡಿದ್ದಾರೆ. ಅದು ರಶ್ ಪಿಟ್ ಆಗ್ತಿದ್ದಾರೆ. ಮುಂಚೆ ಮಾಲಾಶ್ರೀ ಅವರು ಹೋಗ್ಬಿಟ್ಟು ಅದನ್ನು ನೋಡಿದ್ದಾರೆ. ನೋಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ನಂದು ರಶ್ ಪಿಂಟು ಆಗಿದ್ರಲ್ಲ ಬಂದು ನೋಡಿದ್ದಾರೆ. ನೋಡಿದ್ಮೇಲೆ ನಾನು ನೋಡ್ಬಿಟ್ಟು ಅವ್ರಿಗೆ ಒಂಥರ ಅಪ್ಸೆಟ್ ಆಗಿದ್ದಾರೆ. ಕಾರಣ ನಮ್ದು ಏನು ಬರುತ್ತೆ, ಗ್ಯಾರೇಜು ಬ್ಲ್ಯಾಕ್ ಕಲರ್, ಬ್ಯಾಕ್ಗ್ರೌಂಡ್ ಎಲ್ಲ ರಿಚ್ ಇಲ್ಲ. ಸೊ ಇವರಿಬ್ಬರು ಕೂಡ ಅಷ್ಟೇ, ಸರ್ಕಸ್ ಬರೋಣ ಮತ್ತು ಟೆನ್ನಿಸ್ ಕೃಷ್ಣ ಯಾವ ಥರ ಗೊತ್ತಲ್ಲ. ಸೊ ಹಂಗೆ ನೋಡ್ಬಿಟ್ಟು ಅವ್ರಿಗೆ ರಾಮ್ ಹತ್ರ ಏನೋ ಕಾಮೆಂಟ್ಸ್ ಪಾಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಏನಾಯಿತು ಅಂದರೆ ರಾಮ್ ಅವರು ಸ್ವಲ್ಪ ಡಿಸಪಾಯಿಂಟ್ ಆದರು. ಓಂ ಪ್ರಕಾಶ್ ಹತ್ರ ಇಳಿಬೇಕು, ಮೋಸ್ಟ್ಲಿ ಕ್ಯಾಮ್ರಾಮ್ಯಾನ್ ಚೇಂಜ್ ಮಾಡೋಣ ಅಂದ್ಬಿಟ್ಟು. ಸೊ ನನಗೆ ವಿಷಯ ಗೊತ್ತಾಯಿತು. ಸೊ ನಾನು ಟೆನ್ಷನ್ ಆಗಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ನಾನೇನು ತೆಗೆದಿದ್ದೀನಿ. ಗ್ಯಾರೇಜು ಹೋಗಿ ಮೆಹಲ್ ಮಾಡೋಕ್ಕಾಗಲ್ಲ. ಇಲ್ಲ ನೈಟ್ ಕ್ಲಬ್ ಬಂದು ಗ್ಯಾರೇಜ್ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ನಾವು ಏನು ನೋಡ್ತೀವಿ ಅದೇ ಬರೋದು. ಓಂ ಪ್ರಕಾಶ್ ಹೇಳಿ, ಸರ್ ಇಷ್ಟು ಪಿಕ್ಚರ್ ನೀವು ಮಾಡಿದ್ದೀರಾ ಅಲ್ಲ ಸರ್, ಗ್ಯಾರೇಜ್ಗೂ ನಿಮಗೆ ನೈಟ್ ಕ್ಲಬ್ಗೂ ವ್ಯತ್ಯಾಸ ಗೊತ್ತಾ? ನನಗೆ ಗೊತ್ತಿದೆ, ಬಟ್ ಅವರು ಈ ಥರ ಯಾರು ಹೇಳಿದ್ರು ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಅಂತ. ಸರ್ ನನ್ನ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್? ಖಂಡಿತ ಆಗಿಲ್ಲ, ನಾನು ನಿಮ್ಮನ್ನು ತೋಳ್ತಾ ಇದ್ದೆ ಅಂದರು. ಸರಿ ನೀವು ಹೇಳಿ ಸರ್, ನಿಮ್ಮ ಇಷ್ಟ ಸರ್, ಇನ್ಮೇ ನೀವು ಬೇಡ ಅಂದರೆ ನಾನು ಏನು ಮಾಡೋಕ್ಕಾಗಿಲ್ಲ, ಬೇಡ ನಿಮಗೆ ಗೊತ್ತು ಅಂದಾಗ ಇಲ್ಲ ಆ ಥರ ಏನಿಲ್ಲ. ರಾಮ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಓಂ ಪ್ರಕಾಶ್. ನೆಕ್ಸ್ಟ್ ಡೇ ಶೂಟಿಂಗ್ ಮಾಡಿದ್ರು. ನೆಕ್ಸ್ಟ್ ಡೇ ಎಲ್ಲಿ ಮಾಡಿದ್ರೆ ಈ ಗಂಗಾನಗರ್ ಬಸ್ ಸ್ಟಾಪಲ್ಲಿ ಶಿವಣ್ಣವ್ರಿಗೂ ವಿಷಯ ಗೊತ್ತಾಗಿದ್ದ ಕಾಣುತ್ತೆ. ಶಿವಣ್ಣವರು ಹೇಳಿರ್ತಾರೆ ಮೋಸ್ಟ್ಲಿ, ಇಲ್ಲ ಹಂಗೆಲ್ಲ ಕ್ಯಾಮ್ರಾ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಶಿವಣ್ಣವರು ಹೇಳಿರ್ತಾರೆ. ಸೊ ಆಮೇಲೆ ಅಲ್ಲಿ ಶಿವಣ್ಣವರು ಬಂದರು. ನಮಸ್ಕಾರ ಸರ್ ಅಂದೆ. ಜಾನಿ ನಕ್ಕರು. ಕಾನ್ಫಿಡೆನ್ಸಾಗಿ ಕೆಲಸ ಮಾಡಪ್ಪ ನೀನು ಅಂತ ಹೇಳಿದರು. ಥ್ಯಾಂಕ್ ಯು ಸರ್ ಅಂದೆ. ಅಲ್ಲಿ ಒಂದು ರೌಂಡ್ ಟ್ರೈ ಶಾಟ್ ಇತ್ತು, ಫುಲ್ಲು ಕ್ರೌಡು. ಆದರೆ 4 ಜನ ವಿಲನ್ಗಳು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ. ಆವಾಗ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಒಂದು ಲೀಡಿಗೆ ಇದು ಮಾಡೋದು ಇನ್ಸ್ಪಿರೇಷನ್ ಕೊಡೋದ ಶಿವಣ್ಣವರು ಡೈಲಾಗ್ ಹೇಳಿ ಇಲ್ಲಿಂದ ಫೈಟ್ ಸ್ಟಾರ್ಟ್ ಮಾಡ್ತಾರೆ. ಆಗ ಫಸ್ಟ್ ಶಾಟ್ ಇಟ್ಟರು ಒಂದು. ಈ 4 ಜನ ವಿಲನ್ಗಳನ್ನು ಕಂಪೋಸ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಡೆಪ್ತ್ ತೋರಿಸ್ಬೇಕು ನಾವು, ರೋಡ್ ಡೆಪ್ತು. ಈ 4 ಜನ ಹೆಂಗಿದೆ, ಎಲ್ಲ ಕಲರ್ ಡ್ರೆಸ್ಸು, ಕಲರ್ ಕೂಲಿಂಗ್ ಗ್ಲಾಸು ಹಾಕ್ಕೊಂಡಿದ್ದಾರೆ. ಶಾರ್ಟ್ ಕಂಪೋಸ್ ಮಾಡಿ ಶಾರ್ಟ್ ಇಟ್ಟೆ ಅದು ಶೂಟ್ ಆಯಿತು. ಮತ್ತು ಇದು ಶೂಟ್ ಆಯಿತು. ಆಮೇಲೆ ನನಗೆ ಗೊತ್ತಿತ್ತು
ಇದು ಹಿಂಗೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಶರ್ಟ್ನೇ ಕಂಪೋಸ್ ಮಾಡಿದೆ. ಬೇಕು ಅಂತ ಕಲರ್ ಎಲ್ಲ ಗ್ಲಾಸ್ ಎಲ್ಲ ಹಾಕ್ಸಿ ಆ ಡ್ರೆಸ್ನ ಕರೆಕ್ಟಾಗಿ ಕುಂಡ್ರಿಸಿ ಫ್ರೇಮಲ್ಲಿ ಶೂಟ್ ಮಾಡಾಯಿತು. ಸರ್ ಇದನ್ನು ಕಳಿಸಿ ಇವಾಗ ಲ್ಯಾಬ್ಗೆ ನೋಡಲಿ ಮಹಾಲಕ್ಷ್ಮಿ ಮೇಡಮ್ ಬಂದು ನೋಡಲಿ ಅಂದೆ. ಆಮೇಲೆ ಅವರು ಡೈರೆಕ್ಟ್ರ್ ಗೊತ್ತಿತ್ತು, ಯಾಕಂದ್ರೆ ಅವ್ರ ಫ್ರೇಮ್ ಬಂದು ನೋಡ್ತಾ ಇದ್ರಲ್ಲ, ಹೌದು, ಅವ್ರಿಗೆ ಗೊತ್ತಿತ್ತು ಚೆನ್ನಾಗಿ ಬರ್ತೇನೆ ಬಿಡ. ಅವ್ರು ನಕ್ಕರು, ಕೆಲಸ ಮಾಡಿ ನೀವು ಅಂದರು. ಆಯಿತು. ಆಮೇಲೆ ಆದರೂ ಕೂಡ ನೆಕ್ಸ್ಟ್ ಗೋವಿಪುರದಲ್ಲಿ ಒಂದು ಇದ್ರ ಶೂಟಿಂಗು, ಶಿವಣ್ಣ ಅವ್ರದ್ದು ಫೈಟ್ ಶೂಟಿಂಗು, ರಾಮ್ ಶೆಟ್ಟಿ ಫೈಟ್ ಮಾಸ್ಟ್ರು. ರಾಮ್ ಶೆಟ್ಟಿ. ಅದು ತುಂಬ ಕಷ್ಟಪಟ್ಟು ಶಾರ್ಟ್ಗಳು ತೆಗೆದಿದ್ದು, ತುಂಬ ರಿಸ್ಕಿ ಶಾರ್ಟ್ಸ್ ಎಲ್ಲ ಇತ್ತು ಅದರಲ್ಲಿ. ಆಮೇಲೆ ಶಿವಣ್ಣವ್ರಂತೂ ಒಂದು ಚೂರು ಭಯ ಬೀಳ್ತಾರೆ, ಎಲ್ಲ ಡೂಪ್ ಇದ್ರೆ ಎಲ್ಲ ಮಾಡ್ತಾಯಿದ್ರು. ಸೊ ಅಷ್ಟು ಅವ್ರು ಮಾಡ್ತಾ ಇರ್ಬೇಕು, ನಮಗೊಂದು ಎಷ್ಟೇ ಚೆನ್ನಾಗಿ ತೆಗಿಬೇಕು ಒಂದು ಆಸೆ ಇರುತ್ತಲ್ಲ. ಹೌದು ಹೌದು. ಸೊ ಅದೇ ಥರ ನಾವು ನನ್ನ ಫ್ರೇಮ್ ಫಿಕ್ಸ್ ಮಾಡಿ, ಆಮೇಲೆ ಲೂಸ್ ಫ್ರೇಮ್ ಹಿಡಿದ ಎಲ್ಲ ಟೈಟ್ ಫ್ರೇಮಲ್ಲೇ ಫಾಲೋ ಮಾಡಿ ಎಲ್ಲ ಏನು ಎಲ್ಲ ತೆಗೆದೆ. ನೆಕ್ಸ್ಟ್ ಅದು ಹೋಯ್ತು ಪ್ರಿಂಟ್ಗೆ. ನೆಕ್ಸ್ಟ್ ಬಂತು ಲ್ಯಾಬಿಂದ ಮನೋಹರ್ ಸರ್ ಎಡಿಟ್ರು ಫೋನ್ ಮಾಡಿ ಹೇಳಿದ್ದಾರೆ, ರಾಮ್ ಅವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಫೈಟು ಅಂತ. ರಾಮ್ ಶೆಟ್ಟಿ ಫಸ್ಟ್ ಫೋನ್ ಮಾಡಿದೆ. ರಾಮ್ ಶೆಟ್ಟಿ ಬಂದು ನೋಡ್ಬಿಟ್ಟು ರಾಮ್ ಅವ್ರಿಗೆ ಓಂಪ್ರಕಾಶ್ ಅವರು ಹೇಳಿದ್ದಾರೆ ಚೆನ್ನಾಗಿದೆ ಅಂದ್ಬಿಟ್ಟು. ತಕ್ಷಣ ಶಿವಣ್ಣ ಅವ್ರಿಗೆ ಮೆಸೇಜ್ ಹೋಯ್ತು. ಎಲ್ಲ ಬಂದು ನೋಡಿದ್ದಾರೆ, ನೋಡ್ಬಿಟ್ಟು ಹಂಗೆ ಭಾಳ ಖುಷಿಪಟ್ಟರು. ಆಮೇಲೆ ಡೈರೆಕ್ಟ್ರ್ ಹೇಳಿದ್ರು, ಜಾನಿ ಅನ್ನೋರು, ಇಲ್ಲದೆ ನಾನು ಅವ್ರಿಗೆ ಗುರುವೇ ಅಂತ ಇದ್ದೆ, ಅವ್ರು ನನಗೆ ಗುರುವೇ ಅನ್ನೋರು. ಗುರುವೇ ನಾನು ಮಾನ ಕಾಪಾಡ್ದೆ ಗುರು ಅಂದೆ. ನಾ ಮಾನ ಕಾಡೋ ಪ್ರಶ್ನೆ ಅಲ್ಲ ಸರ್, ನನಗೆ ಗೊತ್ತಿತ್ತು ಏನಾಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಅವರು ಗ್ಯಾರೇಜ್ ನೋಡ್ಬಿಟ್ಟು ಅವರು ಡಿಸಪಾಯಿಂಟ್ ಆದ್ರೆ ಹೇಗೆ ಅಂತ ಹೇಳಿದೆ. ಆಯಿತು ಬಿಡಿ ಅಂತ ಅದೊಂದು ಇದು ಸಾಲ್ವ್ ಆಯಿತು. ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಆತಂಕ ಇದ್ದಿದ್ದು ಒಂದೆರಡು ದಿನ ಆಗ್ತಾ ಇದ್ದಂಗೆ ಕ್ಲಿಯರ್ ಆಯಿತು. ಆಮೇಲೆ ಯಾರು ಇದು ತಗೊಳ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಈಗ ನಾನು ಜೋರಾಗಿ ನಾನು ಕಿಚ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ. ಓಕೆ ಅಂತ ಇಲ್ಲಿ ಕೆಲವರೆಲ್ಲ ಓಕೆ ಅಂತ ಕಿಚ್ಕೊಂಡ್ರೆ ತುಂಬ ಚೆನ್ನಾಗಿ ತೆಗೆದಾರೆ ಕ್ಯಾಮ್ರಾಮನ್ ಅಂತ ಒಂದು ಇದು. ನಾನು ಬಾಂಬೆಯಿಂದ ಅದೆಲ್ಲ ಆ ಥರ ಏನು ನಡೀತಾ ಇರಲಿಲ್ಲ ಅಲ್ಲಿ. ಈಗ ಮಣಿರತ್ನಂ ಸೆಟ್ಟಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ, ಆ ಥರ ಅಲ್ಲೂ ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಓಕೆ, ಡೈರೆಕ್ಟರ್ ಕ್ಯಾಮ್ರಾಮನ್ ಮಾತ್ರ ಗೊತ್ತಿರುತ್ತೆ. ಇಲ್ಲ ಆರ್ಟಿಸ್ಟ್ ನಂಗೆ 1 ಮೋರ್ ಬೇಕು ಅಂದರೆ ಆರ್ಟಿಸ್ಟ್ ಕೇಳ್ತಾರೆ 1 ಮೋರ್ ಅಂದ್ಬಿಟ್ಟು. ಇಲ್ಲಾಂದರೆ ಡೈರೆಕ್ಟರ್ಗೆ ಓಕೆ ಆದರೆ ಕ್ಯಾಮ್ರಾಮನ್ ಮುಖ ನೋಡ್ತಾರೆ, ಕ್ಯಾಮ್ರಾಮನ್ ಓಕೆ ಅಂದರೆ ಹಿಂಗೆ ಅಂತಾರೆ. ಅವಾಗ ಡೈರೆಕ್ಟರ್ ಓಕೆ, ಅವ್ರಿಗೆ ಡೈರೆಕ್ಟ್ ಇನ್ನೊಂದು ಓಕೆ ಬೇಕು ಅಂದರೆ ಅವ್ರು 1 ಮೋರ್ ತೊಗೊಳ್ಳೋಣ ಅಂತಾರೆ. ಅಷ್ಟು ಅಂಡರ್ಸ್ಟ್ಯಾಂಡ್. ನನ್ನ ಕಡೆ ನೋಡ್ತಾ ಇರೋ ಅವಕಾಶ, ನಾನು ಓಕೆ ಅಂತ ತಲೆ ಎಲ್ಲ ಆಡ್ತದೆ. ಅವರು ಒಂಚೂರು ಅವರು ಬೇರೆಯವರೆಲ್ಲ ಬಂದು ಏನು ಸರ್ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ವೇನೋ, ಇನ್ನೂ ತೊಗೊಳ್ಳಿ ಅಂತ ಹೇಳೋರು. ಏನೋ ಮೆತ್ತಿಗೆ ಹೇಳ್ತಾ ಇದ್ದಾರೆ. ಓಕೆ ಏನೋ ಅವನ ಓಂಭಾಷೆ ಅವ್ರು ಹೇಳ್ತಾರೆ, ಸರ್ ನನಗೆ ಅದು ಅಭ್ಯಾಸ, ನಾನು ಜೋರಾಗಿ ಕಿಚ್ಚಿ ಅಭ್ಯಾಸ ಇಲ್ಲ ಅಂತ, ದಯವಿಟ್ಟು ಡೌಟ್ ಗಿೌಟ್ ಏನೋ ಪಡೋದು ಬೇಡ, ಬೇರೆ ಏನೋ ಹೇಳ್ಕೊಂಡು ಹೋಗಲಿ ಅಂತ ಹೇಳಿದ್ಮೇಲೆ ಅವ್ರಿಗೊಂದು ನಂಬಿಕೆ. ಸೊ ಹಂಗಾಗಿ ಇದು ಸಿನಿಮಾದ ಮೇಲೆ ನಡೀತಾ ಇತ್ತು. ಸೊ ಅಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಶಾಟ್ ಇತ್ತು ಸರ್ ಸಿನಿಮಾದ ಬಾರಿಲಿ. MS ರಮೇಶ್ ಅವರು ಡೈರೆಕ್ಟರ್ ಓಂಪ್ರಕಾಶ್ ಅವರು ಇದು ಮಾಡಿ ಒಂದು ಶಾಟ್ ಈ ಥರ ತೆಗಿಯೋಣ ಅಂದರೆ, ಆ ಶಾಟ್ ಹೆಂಗೆ ಅಂದರೆ ಒಂದು ಶಾಟಲ್ಲಿ ಎರಡು ಸೀನ್ನ ಹೇಳಬೇಕು ಅವರು. ಈಗ ನಡೀತಾ ಇರೋ ಸೀನ್ ಒಂದು ಹೇಳಬೇಕು, ನಡೆದಿರೋ ಸೀನ್ ಒಂದು ಹೇಳಬೇಕು. ಆರ್ಟಿಸ್ಟ್ ಚೇಂಜ್ ಆಗಬೇಕು ಪರ್ಟಿಕ್ಯುಲರ್ ಡೇ. ಆರ್ಟಿಸ್ಟ್ ಚೇಂಜ್ ಆಗೋದು ಆಡಿಯನ್ಸ್ ಗೊತ್ತಾಗಬಾರ್ದು. ನಾವು ಕ್ಯಾಮ್ರಾದಲ್ಲಿ ಅದನ್ನ ಟೆಕ್ನಿಕಲ್ಲಿ ಅದನ್ನ 2 ಸೀನ್ನ ಒಂದು ಸೀನಲ್ಲಿ ಒಂದೇ ಶಾಟಲ್ಲಿ ಹೇಳಬೇಕು. ಆ ಥರ ಸೀನ್ ಅಂದರೆ ಶಿವಣ್ಣವ್ರು ನಿಂತ್ಕೊಂಡಿರ್ತಾರೆ, ಆವಾಗ ಎದುರುಗಡೆ ಒಂದು ಲೇಡಿ ಆರ್ಟಿಸ್ಟ್ ಇರ್ತಾರೆ, ಆಕೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿರ್ತಾಳೆ. ಆಕೆನ ಕಾಪಾಡಿ ಶಿವಣ್ಣವರು ನೀನು ಯಾವ ಥರ ಈಗ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ಅವಳು ಹಿಂಗೆ ನಡೆದಿದ್ದ ವಿಷಯನ ಇನ್ನೊಂದು ಶಾಟಲ್ಲಿ ಇನ್ನೊಂದು ಆರ್ಟಿಸ್ಟು ಶಿವಣ್ಣ ಜಾಗದಲ್ಲಿ ಬರ್ತಾರೆ. ಅವ್ರು ಶಿವಣ್ಣರು ಆಚೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಅವನು ಆತನ ಡೈಲಾಗ್ ಮುಗಿದ ಮೇಲೆ ಮತ್ತೆ ಶಿವಣ್ಣವ್ರು ಬರ್ತಾರೆ. ಇದು ಅಂದರೆ 2 ಸೀನ್ನ ಒಂದು ಶಾಟಲ್ಲಿ ಒಂದೇ ಸೀನಲ್ಲಿ ಹೇಳಬೇಕು. ಈ ಥರ ಶಾಟು. ಈ ಶಾಟ್ ಫ್ಲಾಶ್ ಬ್ಯಾಕ್ ಹೇಳೋ ಬದಲು ಅಲ್ಲೇ ಎಲ್ಲವನ್ನೂ ಎಲ್ಲ ಹೇಳೋ ಥರ. ಬಟ್ ತುಂಬ ಅದ್ಭುತವಾದ ಶಾಟ್ ಅದು ಕಂಪೋಸ್ ಮಾಡಿದ್ರು. ಯಾಕಂದರೆ ಓಂಪ್ರಕಾಶ್ ಅದರಲ್ಲ ಸ್ವಲ್ಪ ಮಾಸ್ಟರ್ ಅದರಲ್ಲೆಲ್ಲ ಕೆಲಸ ತೆಗೆಯೋರು ಮಾತ್ರ ಓಂಪ್ರಕಾಶ್ ಅವರು ಭಾಳ ಗ್ರೇಟ್ ಅನ್ಬೋದು ಆ ಮನುಷ್ಯನ. ಆಮೇಲೆ ಕರೆಕ್ಟಾಗಿ ಅವ್ರಿಗೆ ಎಲ್ಲಿ ಬರೋವರೆಗೂ ಬಿಡೋದಿಲ್ಲ. ಶಾರ್ಟ್ ಬೇಕಷ್ಟೇ, ಹೆಂಗನ ಇರಲಿ ಅದು ಶಾರ್ಟ್ ಬೇಕು. ಆ ಥರ ಒಂದು ಪರ್ಸನಾಲಿಟಿ ಅವರು. ಸೊ ನಾನು ಯೋಚನೆ ಮಾಡಿದೆ ಏನಪ್ಪ ಇದು. ಆಮೇಲೆ ಅದಕ್ಕೆ ಹೆಂಗೆ ಅಂದರೆ ಟ್ರಾಲಿ ತಳ್ಳೋನಿಗೂ ಟೈಮಿಂಗ್ ಬೇಕು, ಆರ್ಟಿಸ್ಟು ಕರೆಕ್ಟ್ ಟೈಮ್ಗೆ ಅಲ್ಲಿ ಬರಬೇಕು, ನಂದು ಕರೆಕ್ಟಾಗಿ ಫ್ರೇಮ್ ಅದೇ ಜಾಗದಲ್ಲಿ ಅಲ್ಲಿ ಕೂತ್ಕೋಬೇಕು. ಆವಾಗ ನಿಮಗೆ 3 ಜನ ಕಂಬೈಂಡ್ ಇದ್ರೆ ಮಾತ್ರ ಆ ಶಾಟ್ ಸಿಗುತ್ತೆ. ಇಲ್ಲಾಂದರೆ ಯಾರಾದರೂ ಒಬ್ಬರು ಮಿಸ್ಟೇಕ್ ಆದರೂ ಕೂಡ ಆ ಶಾಟ್ ಬರಲ್ಲ. ಸೊ ಇದು ಪ್ರಾಬ್ಲಮ್. ಸೊ ಇದು ನನಗೆ ಗೊತ್ತು. ಅದೇ ಥರ ಮಾರ್ಕಿಂಗ್ ಕೊಟ್ಟಿದ್ದೀನಿ ಆರ್ಟಿಸ್ಟ್ಗೆ, ಇವ್ರಿಗೂ ಮಾರ್ಕಿಂಗ್ ಕೊಟ್ಟಿದ್ದೀನಿ. ಟ್ರಾಲಿ ತಳ್ಳನಿಗೆ ಇದು ಬೇಕಲ್ಲ ಮೈಂಡು. ಒಂಚೂರು ಹಿಂದೆ ಮುಂದೆ ಮಾಡ್ತಾನೆ. ಈಗ ಶಿವಣ್ಣವ್ರು ಪರ್ಫೆಕ್ಟ್ ಮಾಡಿದ್ರು, ಬೇರೆಯವರು ಆರ್ಟಿಸ್ಟ್ ಎಲ್ಲ ಬರ್ತಾರೆ ಆ ಜಾಗದಲ್ಲಿ, ಅವರು ಮಿಸ್ ಆಗ್ತಾ ಇದ್ದಾರೆ. ಒಂಚೂರು ಹಿಂದೆ ಒಂಚೂರು ಆ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ಕರೆಕ್ಟ್ ಫ್ರೇಮ್, ಟೈಟ್ ಫ್ರೇಮ್ ಬೇರೆ, ಕರೆಕ್ಟಾಗಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ಥರ ಇದು ಆವಾಗ ಭಾಳ ಕಾಸ್ಟ್ಲಿ ಫಿಲ್ಮು.
ಒಂದೇ ಮ್ಯಾಗ್ಝೀನಲ್ಲಿ 400 ಅಡಿ ಫಿಟ್ಟು, 400 ಅಡಿ ಫುಲ್ಲು ಶಾಟ್, ಅದು ಲೆಂತಿ ಶಾಟ್, 4 ನಿಮಿಷ ಶಾಟ್ ಅದು. ಸೊ ಹಂಗಾಗಿ ಫಸ್ಟ್ ಶಾಟು ಬರಲಿಲ್ಲ ಸರಿಯಾಗಿ. ಸರ್ 1 ಮೋರ್ ಸರ್ ಅಂದೆ. ಹೌದಾ ಸರಿ ಓಕೆ 1 ಮೋರ್ ತೊಗೊಂಡ್ರು. ಮತ್ತೆ 1 ಮೋರ್ ಎರಡನೇ ಶಾಟನ್ನು ಕೆಟ್ಟೋಯ್ತು. ಸರ್ 1 ಮೋರ್ ಸರ್ ಅಂದೆ. ಯಾಕಂದರೆ ಶಿವಣ್ಣವ್ರಿಗೆ ಹೋಗಿದೆ, ಓಂಪ್ರಕಾಶ್ ಹೋಗಿದೆ, ಬಟ್ ನಂದು ಬರ್ತಾ ಇಲ್ಲ. ನಾನು ಸರ್ 1 ಮೋರ್ ತಂದೆ. ಆಗ ಅವರು ಸ್ವಲ್ಪ ಡಿಸ್ಟರ್ಬ್ ಆದರು, ಶಿವಣ್ಣವರು ಡಿಸ್ಟರ್ಬ್ ಆಗಿ, ಇವಾಗ ಏನು ಈ ಥರ ಯಾಕೆ ಅಂತಂದರು. ಇಲ್ಲ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಈ ಶಾಟು ಅಂತಂದರು. ಆವಾಗ 3ನೇ ಶಾಟು ಓಕೆ ಆಯಿತು. ಆಗ ಶಿವಣ್ಣವ್ರಿಗೆ ಹೇಳಿದೆ ಸರ್ ಈ ಥರ ಟೆಕ್ನಿಕಲಿ ಈ ಥರ ಪ್ರಾಬ್ಲಮ್ ಇತ್ತು. ಬಿಡಪ್ಪ ಅದಲ್ಲ ಓಕೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾವ ಥರ ಬಿಡಪ್ಪ ಅದೆಲ್ಲ ಟೆನ್ಷನ್ ತೊಗೊಂಬೇಡ ಅಂತಂದರು. ಅದೊಂದು ಇನ್ಸಿಡೆಂಟ್ ಆಯಿತು. ನೆಕ್ಸ್ಟು ಸರ್ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಇವತ್ತು ಕಣ್ಮುಂದೆ ಬರ್ತಾ ಇದೆ ಸೀನು. ನಾನು ಸಾಯಬೇಕಾದವನು ತಪ್ಪಿಸ್ಕೊಂಬಿಟ್ಟೆ. ನನ್ನ ಜಾಗದಲ್ಲಿ ಒಬ್ಬ ಅಪ್ಪಾವಿ ಸ್ಟಿಲ್ ಕ್ಯಾಮ್ರಾನ ಸತ್ತೋಗ್ಬಿಟ್ಟ. ಅವನಿಗೂ ಆ ಶಾಟ್ಗೂ ಸಂಬಂಧನೇ ಇಲ್ಲ. ಆ ಥರ ಒಂದು ಇನ್ಸಿಡೆಂಟ್ ನಡೀತಿದೆ ಸರ್. ಅದು ಇದೇ ಚಿತ್ರೀಕರಣ, ಇದೇ ಸಿನಿಮಾದಲ್ಲಿ ಸರ್. ಸಿನಿಮಾದ ಬರೀಲಿ ಜೈಪುರ ಶೂಟಿಂಗು ಸರ್. ಜೈಪುರ ಶೂಟಿಂಗು. 400ರಿಂದ 500 ಕುದುರೆ ಇದ್ದಾವೆ. ಸೊ ಅದು ಚೇಸಿಂಗ್ ನಡಿಬೇಕಾಗಿತ್ತು, ಕ್ಲೈಮ್ಯಾಕ್ಸ್ ಶೂಟ್ ಅದು ಶೂಟಿಂಗ್. ಸೊ 3 ಕ್ಯಾಮ್ರಾಮನ್ ಇಲ್ಲಿಂದ ಹೋಗಿದ್ದಿದ್ದು, ನಾನು ಮತ್ತು 2 ಕ್ಯಾಮ್ರಾ ಎಕ್ಸ್ಟ್ರಾ, ಮನೋಹರ್ ಅಂತ ಒಬ್ಬರು, ಇನ್ನೊಬ್ರು ಯಾರೋ ಸತ್ಯನಾರಾಯಣ ಸಿಂಗ್ ಅಂತ ಒಬ್ಬರು, 2 ಕ್ಯಾಮ್ರಾ ಎಕ್ಸ್ಟ್ರಾ, 3 ಅಸಿಸ್ಟೆಂಟ್ ಎಕ್ಸ್ಟ್ರಾ, 3 ಕ್ಯಾಮ್ರಾ ತೊಗೊಂಡೋಗಿ ಮೇನ್ ಕ್ಯಾಮ್ರಾದಲ್ಲಿ ನಾನು ನಿಂತ್ಕೊಳ್ತಾ ಇದ್ದೆ. ಮಿಕ್ಕಿದ 2 ಕ್ಯಾಮ್ರಾದಲ್ಲಿ ಪ್ಲೇಸ್ಮೆಂಟ್ ಕೊಟ್ಟು ಅವರು ಬೇರೆ ಬೇರೆ ಅವ್ರು ನಿಂತ್ಕೊಂಡ್ಬಿಡ್ತಾ ಇದ್ರು. ಅಂದ್ರೆ ಒಂದೇ ಸೀನನ್ನ 3 ಕ್ಯಾಮ್ರಾದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಒಂದು 15 ದಿನ 20 ದಿನ ಶೂಟ್ ಮಾಡಿದ್ವಿ. 3 ಕ್ಯಾಮ್ರಾ ಇತ್ತು ಪರ್ಟಿಕ್ಯುಲರ್, ಹೆಲಿಕಾಪ್ಟರ್ ಶಾಟ್ ಎಲ್ಲ ಇತ್ತು ಅದ್ರಲ್ಲಿ. ಸೊ 3 ಕ್ಯಾಮ್ರಾ ಫಿಕ್ಸ್ ಇರ್ತಾ ಇತ್ತು. ಸೊ ಹಿಂಗಿತ್ತು ಒಂದು ಪರ್ಟಿಕ್ಯುಲರ್ ಶಾಟ್ ಸರ್. ಅದರಲ್ಲಿ ಹಳ್ಳ ತೋಡಿದ್ದೀವಿ. ಹಳ್ಳ ತೋಡಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಮಲ್ಕೊಬೇಕು, ಕುದುರೆಗಳು ನನ್ನ ಮೇಲೆ ಪಾಸ್ ಆಗ್ತವೆ. ಈ ಥರ ಮಲ್ಕೊಂಡ್ರೆ ಶೂಟ್ ಮಾಡಬೇಕು, ಅದು ಕುದುರೆಗಳು ನಾನು ಪಾಸ್ ಆಗ್ತವೆ ಈ ಥರ ಒಂದು ಶಾಟು. ಸೊ ಅದೇನಂದರೆ ಆ್ಯಕ್ಚುಲಿ ಮರಳುಗಾಡೋದು, ಮಣ್ಣು ಸ್ಟ್ರಾಂಗ್ ಇಲ್ಲ, ಮರಳಲ್ಲಿ ಇರೋದು. ಹೌದು. ಸೊ ಅವತ್ತು ಸಾಯಂಕಾಲ ತೆಗಿಬೇಕಾಗಿತ್ತು, 4 ಗಂಟೆಗೆ ತೆಗಿಬೇಕಾಗಿತ್ತು. ಬಟ್ ಅವ್ನು ಗುಂಡಿ ಸರಿಯಾಗಿ ತೋಡಿರಲಿಲ್ಲ. ಅದಕ್ಕೆ ಬೇಡ ನಾಳೆ ಬೆಳಗ್ಗೆ ತೆಗಿಯೋಣ ಅಂತಂದ್ಬಿಟ್ಟು ಶಾಟ್ ಕ್ಯಾನ್ಸಲ್ ಆಯಿತು. ಸೊ ಮಾರನೇ ದಿನ ತೆಗಿಯಾಗ ಆಮೇಲೆ ನಾನು ರಾಮ್ ಶೆಟ್ಟಿ ಹತ್ರ ಮಾತಾಡಿದೆ, ಈ ಥರ ಹಲ್ಗೆ ಎಲ್ಲ ಹಾಕ್ಸ್ಬಿಟ್ಟು ಸ್ಟ್ರಾಂಗ್ ಮಾಡಬೇಕು ಅಂತ, ಇಲ್ದಿದ್ರೆ ಮಣ್ಣು ಜರುಗ್ತಾ ಇರುತ್ತೆ ಮರಳು ಅಂತಂದ್ಬಿಟ್ಟು ಹೇಳ್ಬಿಟ್ರು. ಆಮೇಲೆ ಅವರು ಆರ್ಟ್ ಡೈರೆಕ್ಟರ್ ಕದ್ಬಿಟ್ಟು ಯಾರಿಗೋ ಅಲ್ಲಿ ಇದ್ದವ್ರಿಗೆ ಹೇಳಿದ್ದಾರೆ, ಹಂಗೆಲ್ಲ ಅವ್ರದ್ದು ಏನಿದಿಲ್ಲ. ಪ್ಯಾಕಪ್ ಆಯಿತು, ಹೋಗ್ಬಿಟ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ಒಂಥರ ನನಗೆ ಎದ್ದೇಳ್ತಾನೆ ಒಂದು ಟೇಪ್ ರೆಕಾರ್ಡ್ ಒಂದು ಹಾಡು ಹಾಕಿದ್ದಾರೆ, ದೇಹವೆಂದರೆ ಈ ಮೂಳೆ ಮಾಂಸಗಳ ಅಂತಂದ್ಬಿಟ್ಟು ಒಂದು ಹಾಡು ಕೇಳಿದ ತಕ್ಷಣ ನಾನು ಯಾವತ್ತೂ ಒಂದು ದೇವರ ಹಾಡು ಕೇಳೋನು ಆ ಸಾಂಗ್ ಬಂತು. ಸೊ ಏನಪ್ಪ ಇದು ಮೂಳೆ ಮಾಂಸ ಅಂತ ಬರ್ತಾ ಸಾಂಗ್ ಅಂತ ಅಂದ್ಬಿಟ್ಟು ಡಿಸಪಾಯಿಂಟ್ ಆಯ್ತು ಸ್ವಲ್ಪ ಮೈಂಡು, ಅಪಶಕನ. ಆಮೇಲೆ ಸ್ನಾನಗಿನ ಮಾಡಿಕೊಂಡು ಹೊರಡೋಕೆ ಮುಂಚೆ ಅಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆಂಜನೇಯ ಸ್ವಾಮಿಗೆ ದೇವಸ್ಥಾನ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀನಿ. ಜೋರ ಗಾಳಿ ಬಂದು ನನ್ನ ತಳ್ದಂಗೆ ಆಗ್ತಾ ಇದೆ. ಸೊ ನಾನು ಏನಪ್ಪ ಇದು ದೇವಸ್ಥಾನದ ಆಂಜನೇಯ ಸ್ವಾಮಿ ಮುಂದೆ ಬಂದು ನಿಂತ್ಕೊಂಡು ಪೂಜೆ ಬೇಡ್ಕೊತಾ ಇದ್ದೀನಿ, ಗಾಳಿ ಹಿಂಗೆ ತಳ್ತಾ ಇದ್ದಾನೆ. ನನಗೆ ಎಷ್ಟು ಜನ ತಳ್ತಾ ಇದ್ದೀನಿ, ನಾನು ಬೀಳೋ ಥರ ಆ ಥರ ಗಾಳಿ ಬರ್ತಾ ಇದೆ, ಅಷ್ಟು ಗಾಳಿ ಬರ್ತಾ ಇದೆ. ಆಯಿತು ಬಿಡು ಅಂದ್ಕೊಂಡು ಅಲ್ಲಿಂದ ಬಂದೆ. ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಲ್ಲೇ ಈ ದನ ಸತ್ತೋಗಿ ಎಲ್ಲ ಇದು ತಿಂದಿರ್ತಾವೆ ಮೂಳೆಗಳು, ಅದೆಲ್ಲ ಕಾಣಿಸ್ತಾ ಇದೆ, ಹದ್ದುಗಳು ಎಲ್ಲ ಕಂಪ್ಲೀಟ್. ಮೈಂಡೇ ಸರಿ ಇಲ್ಲ ನನಗೆ. ಹೋಗಿ ಲೊಕೇಶನ್ಗೆ ಹೋಗಾಯಿತು, ಸ್ಪಾಟ್ಗೆ ಹೋದರೆ ಅಲ್ಲಿ ಗುಂಡಿ ನೋಡಿದ್ರೆ, ಗುಂಡಿ ಎಷ್ಟಪ್ಪ ತೋಡಿದೆ ನೀನು ಅಂತ ರಾಮ್ ಶೆಟ್ಟಿ ಅವರು ಕೇಳಿದ್ರೆ, ಸರ್ 6 ಅಡಿ 3 ಅಡಿ ತೋಡಿ ಅಂತಾರೆ. 6 ಅಡಿ 3 ಅಡಿ ಸತ್ತರು ತೋಡೋದು. ನಾನು ನಗ್ತಾನೆ 6 ಅಡಿ 3 ಅಡಿ ತೋಡಿದ್ಯಪ್ಪ ಅಂತ ನೋಡಿದೆ. ಆಮೇಲೆ ಸರಿಯಪ್ಪ ಆಯ್ತು ಅಂದ್ಬಿಟ್ಟು ಏನೋ ಶಾರ್ಟ್ ತೆಗಿಯೋಣ ಅಂದ್ಕೊಂಡು ಮನಸ್ಸಿಲ್ಲ ನನಗೆ, ಶಾರ್ಟ್ ತೆಗಿಬೇಕು ಅಂತ ಮನಸ್ಸಿಲ್ಲ. ಬಟ್ ನಾನು ತೆಗಿಯಲ್ಲ ಅಂದರೆ ನಾಳೆ ದಿನ ನಮಗೆ ಕೆಟ್ಟದ್ದು ಬರುತ್ತೆ, ಕ್ಯಾಮ್ರಾಮ್ಯಾನು ಡರ್ಪೋಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಮನಸ್ಸಿಲ್ಲ ಅಂದರೂ ಕೂಡ ಮಲ್ಕೊಂಡೆ. ನನ್ನ ಒಂದು ಕ್ಯಾಮ್ರಾ ಅಸಿಸ್ಟೆಂಟ್ ಅನುಭವ್ ಅವನು ನನ್ನ ಪಕ್ಕದಲ್ಲಿ ಕೂತ್ಕೊಂಡ, ನಾನು ಅವನ ತೊಡೆ ಮೇಲೆ ಹಿಂಗೆ ತಲೆ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಮಲ್ಕೊಂಡೆ. ರೆಡಿ ಆದೆ. ಆಮೇಲೆ ಬೇರೆಯವರು ಬೇರೆ 2 ಕ್ಯಾಮ್ರಾದ ಪೊಸಿಷನ್ ತೊಗೊಂಡ್ರು. ಸ್ಟಾರ್ಟ್ ಆಯಿತು. ಕ್ಯಾಮ್ರಾ ಕುದುರೆಗಳು ಓಡ್ಬಂದು ಜಂಪ್ ಮಾಡ್ತಾ ನಮಗೆ ಶಟ್ರ್ ಅಲ್ಲಾಡ್ತಾ ಇರುತ್ತೆ ಹಿಂಗೆ. ನಮ್ಗೊಂಚೂರು ಗೊತ್ತಾಗುತ್ತೆ ಹಿಂಗೆ ಏನು ನಡೀತಾ ಅದು ನಾವು ನೋಡ್ಬೋದು, ಫೋಕಸ್ ಇದೆಯೋ ಇಲ್ವೋ ಅದು ಗೊತ್ತಾಗುತ್ತೆ. ಮತ್ತು ಶಾರ್ಟ್ ಕರೆಕ್ಟಾಗಿ ಇದೆಯಾ, ಅಲ್ಲಿ ಬೇರೆ ಯಾರು ಬಂದ್ರ ಏನು ಎತ್ತ ಅದು ಕಾಣುತ್ತೆ ನಮಗೆ ಮಾತ್ರ ಅದು ಗೊತ್ತಾಗುತ್ತೆ. ನೋಡ್ತೀನಿ ಶಾರ್ಟ್ ಬರೋಗೆ ಒಂಚೂರು ಲೈಟಾಗಿ ಮಣ್ಣು ಕಾರ್ನಲ್ಲಿ ಬೀಳ್ತಾ ಇದೆ.
ಸೊ ಶಾರ್ಟ್ ಓಕೆ ಆಯಿತು, ಎಲ್ಲ ಕುದುರೆ ಓಡೋದ್ಮೇಲೆ ಎಲ್ಲ ಬಂದು ಚಪ್ಪಾಳೆ ಹೊಡೆದ್ರು. ಹಬ್ಬ ಸದ್ಯ ಶಾರ್ಟ್ ಆಯ್ತಲ್ಲ ಅಂದ್ಕೊಂಡು ಎದ್ದು ಆಚೆ ಬಂದರೆ ರಮೇಶ್ ಇದ್ದಾರಲ್ಲ SMS ರಮೇಶು, 1 more ಸರ್ ಅಂದರು. ಆಮೇಲೆ 1 more ಯಾಕೆ ಅಂದೆ. ಅಲ್ಲ ಇದನ್ನು ನಾವು ಚೆನ್ನಾಗಿದೆ ಶಾರ್ಟು, ರಿಪೀಟ್ ಮಾಡೋಣ ಅಂದರು. ನಾನು ಹೇಳಿದೆ ರಿಪೀಟ್ ಮಾಡೋಕ್ಕೆ ನಾವು ಡಿಪ್ ನೆಗೆಟಿವ್ ಮಾಡಿ ಎಷ್ಟು ಬೇಕಾದ್ರೂ ಹಾಕೊಬೋದಲ್ಲಪ್ಪ, ಎಷ್ಟು ಬೇಕಾದ್ರೂ ಹಾಕೋಬೋದು, ಆಗ್ಬೋದಾ? ಇಲ್ಲ ರಾಮ್ ಶೆಟ್ಟಿ ತುಮ್ ಡರ್ತಾ ಕ್ಯಾ ಅವ್ರಿಲ್ಲ ಮತ್ತೆ ಅವ್ರಿಗ್ಲೇನಾ ಕ್ಯಾ ಡರ್ತೆ ತುಮ್ ಅಂತಂದರು. ನಾನು ರಾಮ್ ಶೆಟ್ಟಿಗೆ ಹೇಳಿದೆ ಡರ್ನೆಗೆ ಬಾತ್ ನೈ ಇಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶಾರ್ಟ್ ಬೇಡ ಸಾಕು ಅಂದೆ. ಅಷ್ಟೊತ್ತಿಗೆ ಮನೋಹರ್ ಓಡ್ ಬಂದು ಸರ್ ನಾನು ತೆಗಿತೀನಿ ಅಂದ. ನಾನು ಬೇಡ ಮನೋಹರ್ ಈ ಥರ, ಇಲ್ಲ ಸರ್ ನಾನು ತೆಗಿತೀನಿ ಅಂತ. ನನಗೆ ಒಂದು ಪ್ರಾಣ ಸಂಕಟ ಇವಾಗ, ಒಂದು ಬಂದ್ರೂ ನಮಗೆ ಈ ಥರ ಬ್ಯಾಡ್ ನೇಮ್ ಬರುತ್ತೆ, ಶಾರ್ಟ್ ತೆಗಿಲಿಲ್ಲ ಇವರು ಅಂತಂದ್ಬಿಟ್ಟು. ಅದು ಒಂದು ಶಾರ್ಟ್ ತೆಗ್ದಿದ್ದೀನಲ್ಲ ನಾನು, ಆವಾಗ ಮತ್ತೆ ಇನ್ನೊಂದು ಸರ್ ರಾಮ್ ಶೆಟ್ಟಿಗೂ ಇಬ್ಬರಿಗೂ ಹೇಳಿದೆ ಸರ್ ಸಾಕು ಸರ್ ಅಂತ. ಏನಾಗಲ್ಲ ತೆಗೀರಿ ಅಂತ ರಾಮ್ ಶೆಟ್ಟಿ ಹೇಳಿದ್ರು. ಸರಿ ಏನಾಯಿತು, ಆವಾಗ ನನಗೆ ಹೋದೆ, ನಾನು ಮನೋಹರ್ ಹೇಳಿದೆ ನಾನು ತೆಗಿತೀನಿ ಹೋಗಪ್ಪ ಅಂದೆ. ಅವ್ರು ದೂರ ಹೋಗ್ಬಿಟ್ರು. ನಾನು ಕೂತ್ಕೊಂಡಿದ್ದೀನಿ ಸರ್, ಅಲ್ಲಿ 2 ರೆಡ್ ಫ್ಲಾಗ್ ಒಂದು ವೈಟ್ ಫ್ಲಾಗ್ ಇತ್ತು. ವೈಟ್ ಫ್ಲಾಗ್ ತೋರೆ ಕುದುರೆಗೆ ಬರೋಕ್ಕೆ, ರೆಡ್ ಫ್ಲಾಗ್ ತೋರೆ ಅಲ್ಲಿ ನೀ ಅಂತ ಒಂದು ಇದು. ರಾಮ್ ಶೆಟ್ಟಿ ಅಸಿಸ್ಟೆಂಟ್ ಒಬ್ಬ ಇದ್ದ, ಆದ ಏನು ಮಾಡಿದೆ 2 ಫ್ಲಾಗು ಅವನು ಯಾವಾಗಲೂ ತೋರಿಸ್ತಾ ಇದ್ದಿದ್ದು. ಸೊ ದೂರದಲ್ಲಿ ನಿಂತ್ಕೊಂಡಿದ್ದಾನೆ. ನಾನು ಕ್ಯಾಮ್ರಾ ತೊಗೊಂಡು ಮಲ್ಕೊಂಬಿಟ್ಟು ಹಿಂಗೆ ಪೊಸಿಷನ್ ತಗೊಳ್ತಾ ಇದ್ದೀನಿ. ಅವನು ಯಾವಾಗ ನನ್ನ ಹತ್ರ ಬಂದ ಏನಾಯ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅದಕ್ಕೆ ಮುಂಚೆ ಪೊಸಿಷನ್ ತೊಗೊಳ್ಳೋ ಮುಂಚೆ ಒಂದು ಸರಿ ನಾನು ಎಲ್ಲರೂ ನೋಡ್ಬಿಡೋಣ ಇವಾಗ ಹೆಂಗೋ ನಾನು ಸಾಯ್ತೀನಿ ಅಂತ ತೊಗೊಂಡು ನಾನು ಎಲ್ರಿಗೂ ನೋಡ್ತಾ ಇದ್ದೀನಿ, ಒಂದು ಕಡೆ ಕಣ್ಣು ಹಾಯ್ತಾ ಇದ್ದೀನಿ. ನಿಮಗೆ ಒಳಗಡೆ ಡಿಸೈಡ್ ಆಯಿತು, ಡೆಫಿನೆಟಾಗಿ ಸಾಯ್ತೀನಿ ಅಂತ ನಂಗೆ ಡಿಸೈಡ್ ಆಗೋಯ್ತು. ಮತ್ತು ನೋಡೋಣ ಎಲ್ಲರಿಗೂ ಅಂತ ನೋಡ್ತಾ ಇದ್ದೀನಿ. ಸೊ ಶಿವಣ್ಣವ್ರು ಇರಲಿಲ್ಲ, ಶಿವಣ್ಣ ಆವಾಗ ತಾನೇ ಬರಬೇಕಿನ್ನ. ಅಯ್ಯೋ ಶಿವಣ್ಣವ್ರು ಇಲ್ವಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಒಂಚೂರು ನೋವು, ಅವ್ರು ನೋಡಿದ್ರೆ ಸತ್ತೋಗ್ಬಿಡ್ತೀನಿ ಅಂತ ಒಂದು ನೋವು. ಸರಿ ಆಯಿತು, ಕ್ಯಾಮ್ರಾ ಪೊಸಿಷನ್ ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಅವನು ಎಲ್ಲೋ ಇದನ್ನು ಬಂದು ಸರ್ ಹಿಂಗೆ ಈಗ ನೋಡಿ ಇಲ್ಲಿ ಈಗ ಇದು ಲೆನ್ಸ್ ಮೇಲೆ ಅವನು ಕೈ ಹಿಂಗೆ ಇಟ್ಕೊಂಡಿದ್ದಾನೆ, ಇದು ಹಿಂಗೆ ಕವರ್ ಆಗಿದೆ, ಯಾವುದು ರೆಡ್ ಫ್ಲಾಗ್. ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ರೆಡ್ ಕಲರ್ ಕಾಣ್ತಾ ಇದೆ. ನಾನು ಅವನಿಗೆ ಅಸಿಸ್ಟೆಂಟ್ ನನಗೆ ಈ ಕಣ್ಣು ಮುಚ್ಕೊಂಡೇ ಇದ್ದೀನಿ. ಅವ್ನು ಕೇಳಿದೆ ಶಟರ್ ಓಪನ್ ಮಾಡು ಅಂದರೆ ಇದು ಓಪನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸರ್ ಶಟರ್ ಓಪನ್ ಆಗಿದೆ ಸರ್ ಅಂತ. 2ನೇ ಕಣ್ಣು ಬಿಟ್ಟು ನೋಡ್ತೀನಿ, ಅವನು ಇದು ಕರೆಕ್ಟಾಗಿ ನನ್ನ ಲೆನ್ಸ್ ಕವರ್ ಮಾಡ್ಕೊಂಡಿದೆ. ಯಾವುದು ರೆಡ್ ಫ್ಲಾಗು ಕನ್ಫರ್ಮ್ ಆಯಿತು, 100% ಸಾಯೋದು ಗ್ಯಾರಂಟಿ ಆಯಿತು. ಆಗ ಎಷ್ಟು ದೇವ್ರು ನನಗೆ ಬುದ್ಧಿ ಹೇಳಿದ್ಮೇಲೂ ನಾನು ಕೂತ್ಕೊಂಡು ಇಲ್ಲಿ ಶಾರ್ಟ್ ತೆಗೆದ್ರೆ ನನ್ನ ತಂಬೂರ್ಕ ಯಾವ ಇಲ್ಲ ಅಂತಂದ್ಬಿಟ್ಟು ಸೀದಾ ಆಚೆ ಬಂದ್ಬಿಟ್ಟೆ. ಯಾರು ಬೇಕಾ ತಗೊಳ್ರಪ್ಪ, ನಾನು ತೆಗಿಯಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ಆಚೆ. ತಂದಮೇಲೆ ಅಲ್ಲಿ ಮನೋಹರ್ ರೆಡಿ ಆಗಿದ್ದ ಶಾರ್ಟ್ ತೆಗೆಯೋದಕ್ಕೆ. ಶಾರ್ಟ್ ತೆಗಿಯೋಕೆ ಯಾವ ಮನೋಹರ್ ಬಂದ್ಬಿಟ್ಟು ಆಲ್ರೆಡಿ ಮಲ್ಕೊಂಡಿದ್ದೆ ಶಾರ್ಟ್ ತೆಗೆಯೋದಕ್ಕೋಸ್ಕರ ಅದೇ ಗುಂಡಿ ಒಳಗೆ. ಇಲ್ಲಿ ಈ ವಿಜಯ್ ಅನ್ನೋ ಕ್ಯಾಮ್ರಾಮ್ಯಾನ್, ಇವನು ಸ್ಟಿಲ್ ಫೋಟೋಗ್ರಾಫರ್, ನಂಬರ್ 1 ಸ್ಟಿಲ್ ಫೋಟೋಗ್ರಾಫರ್ ಕನ್ನಡ ಇಂಡಸ್ಟ್ರಿಗೆ ಅವನು. ಅವ ಏನು ಮಾಡೋನು, ನಾನು ಶಾರ್ಟ್ ಹೋಗ್ಬೇಕಾದ್ರೆ ನನಗೆ ಪಕ್ಕದಲ್ಲೇ ಬಂದು ನಿಂತ್ಕೊಂಡ್ರು 2-3 ಸಾರಿ ಶಾರ್ಟ್ ತೆಗೆಯೋದಕ್ಕೆ. ನಾನು 2-3 ಸಾರಿ ನಾನು ಆಪ್ರೇಟ್ ಮಾಡ್ಬೇಕಾದ್ರೆ ಕೈ ಟಚ್ ಆಗೋದು. ನಾನು 2 ಸಾರಿ ಅವನಿಗೆ ಸ್ವಲ್ಪ ದೂರ ನಿಂತ್ಕೊಂಡು ನಿನ್ನ ಹತ್ರ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತಂದ್ಬಿಟ್ಟು ಅದನ್ನು ಇದು ಮಾಡಿದ್ದೆ. ಅದಕ್ಕೆ ನನ್ನ ಹತ್ರ ಬರ್ತಾ ಇರಲಿಲ್ಲ. ಯಾವಾಗ ಮನೋಹರ್ ಹೋಗಿ ಶಾರ್ಟ್ ತೆಗೆ ಮಲ್ಕೊಂಡು ಈ ರವಿ ಸರ್ ಹತ್ರ ಮೂವಿ ಚಿಕ್ಕದ ಕ್ಯಾಮ್ರಾ ಇಸ್ಕೊಂಡ್ಬಿಟ್ಟಿದ್ದಾನೆ ಅವಾಗ, ಯಾರೋ ವಿಜಯ್. ಅವನೇನು ಮಾಡಿದಾನೆ, ಆ ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಕ್ಕೆ ಅವನು ಇವನು ಕಾಲ ಹತ್ರ ಹೋಗಿ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಅದು ಯಾವಾಗ ಗೊತ್ತಾಗಿದ್ದಾನೆ, ಅದ್ರ ಕಡೆ ಯಾರು ಗಮನನೇ ಕೊಡಲಿಲ್ಲ. ನಾನು ಎದ್ದು ಬಂದ ತಕ್ಷಣ ಅವನು ಮನೋಹರ್ ಯಾವ ಕ್ಯಾಮ್ರಾದಲ್ಲಿ ಇರ್ತಾ ಇದ್ದ ಆ ಕ್ಯಾಮ್ರಾಗೆ ಹೋಗ್ಬಿಟ್ಟೆ. ಈತ ಮನೋಹರ್ ಬಂದ್ಬಿಟ್ಟು ಈ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟಿದ್ದಾನೆ. ಈತ ವಿಜಯ್ ಹೋಗಿ ಅವನ ಕಾಲ ಹತ್ರ ಇವನು ಮಲ್ಕೊಂಡ್ಬಿಟ್ಟಿದ್ದಾನೆ ಆ ಶಾರ್ಟ್ ತೆಗೆಯೋದಕ್ಕೋಸ್ಕರ. ಸೊ ಹಾಗಿರ್ಬೇಕಾದ್ರೆ ಕುದುರೆಗಳು ಸ್ಟಾರ್ಟ್ ಆಯಿತು. ಕುದುರೆಗಳು ಬರೋಕ್ಕೆ ಶುರು ಮಾಡಿದ್ವು. ಕಣ್ಣು ಮುಂದೆನೇ ಕಂಪ್ಲೀಟ್ ಮಣ್ಣು ಹಂಗೆ ಕುಸಿದೋಯ್ತು, ಫುಲ್ ಮರಳ ಕುಸಿದೋಯ್ತು, ಕಂಪ್ಲೀಟ್ ನೆಲಸಮಾಗೋಯ್ತು. ಬಲ ಇಲ್ಲ ಅದಕ್ಕೆ, ಗಟ್ಟಿ ಇಲ್ಲ, ಹಂಗೆ ಇದಾಗೋಯ್ತು ಕಂಪ್ಲೀಟ್. ಮಾಮೂಲಿ ನೆಲ ಥರ ಆಗೋಯ್ತು. ಆ ಗುಂಡಿ ಎಲ್ಲ ಮುಚ್ಚೋಯ್ತು. ಇಮ್ಮಿಡ ಓಡ್ತೀವಿ ಅಲ್ಲಿ. ಆ್ಯಕ್ಚುಲಿ ಮಳ್ ತೆಗೆಯೋ ಒಂದು ಸೆನಕೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಕೈಯೆಲ್ಲ ಹಿಂಗೆ ಅಂತ ನೋಡಿದ್ರೆ ಫಸ್ಟು ಇತ್ತಂದು ಮನೋಹರ್ ಕೈ ಕ್ಯಾಮ್ರಾ ಆಚೆ ಬಂತು. ಆಮೇಲೆ ಹೆಂಗನ ಮಾಡಿ ಇದು ಮಾಡಿದ್ರೆ ಮನೋಹರ್ ಉಸಿರು ಬಿಟ್ಟರು. ಅವರು ಆಚೆ ಉಸಿರು ಬಿಟ್ಟ ತಕ್ಷಣ ಮನೋಹರಿಗೆ ಕೈ ತೋರಿಸ್ತಾ ಇದ್ದಾರೆ. ಆವಾಗ ಗೊತ್ತಾಗಿದ್ದು ಇವನು ವಿಜಯ್ ಇನ್ನೊಬ್ಬ ಇದ್ದಾನೆ ಅಂತ ಕೈ ತೋರಿಸ್ತಾ ಇದ್ದಾರೆ. ಆವಾಗ ಅವ್ನಿಗೆ ಇದು ಮಾಡಿದ್ರೆ ಅವ್ನು ಆಲ್ರೆಡಿ ಸ್ಪಾಟ್ ಡೆಡ್ ಅಲ್ಲೇ. ನನಗೆ ಇದೇ ತೋಡೆ ಮೇಲೆ ಅವ್ನು ಕುಂಡಿಸ್ಕೊಂಡು ಎತ್ಕೊಂಡೋಗಿದ್ದು ಹಾಸ್ಪಿಟ್ಲಿಗೆ, ಜೈಪುರ್ಗೆ ಕರ್ಕೊಂಡೋದ್ರೆ ಅಲ್ಲಿ ಆಲ್ರೆಡಿ ಡಿಕ್ಲೇರ್ ಆಗಿತ್ತು. ಆ ಮಣ್ಣು ಫುಲ್ ಮಣ್ಣೇ ಕುಡಿದ್ಬಿಟ್ಟಿದ್ದಾನೆ ಅಂತ, ಮರಳು ಒಳಗಡೆ ಫುಲ್ ಮರಳು ಹೋಗಿ ಅಲ್ಲಿ ಸ್ಪಾಟ್ ಡೆಡ್ ಆಗಿದೆ. ಅದು ನೀರಿಗಿಂತಲೂ ಡೇಂಜರು. ಆ ಥರ
ರಿಸ್ಕ್ ತೊಗೊಂಡು ಶೂಟ್ ಮಾಡೋಕ್ಕೆ ನಾನು ಯಾವತ್ತೂ ಹಿಂದೆ ಮುಂದೆ ನೋಡಲೇ ಇಲ್ಲ. ಅಗ್ನಿಕನ್ಯಲ್ಲೂ ಆ ಥರ ಎಷ್ಟೋ ಶಾಟ್ಗಳು ತೆಗೆದಿದ್ದೀನಿ. ಬಟ್ ಇನ್ನು ಸಿಂಹದ ಮರಿ ನಡೆದಿರೋದು ಲೈಫ್ ಲಾಂಗಲ್ಲಿ ದೇವರು ಯಾವ ಥರ ನಮಗೆ ಒಂದು ನಿಮಗೆ ಬೆಳಗ್ಗೆಯಿಂದಲೇ ಅಪಶಕನಗಳು ಕಾಣಿಸ್ತಾ ಇತ್ತು, ಏನೋ ಅನ್ನಿಸ್ತಾ ಇತ್ತು. ಎರಡನೇದು ಯಾವಾಗ ನಾನು ಬುದ್ಧಿ ಇಲ್ಲದೆ ನನಗೆ ರೆಡ್ ಕಲರ್ ಯಾವಾಗ ಬಂತು ಕ್ಯಾಮ್ರಾದ ಮುಂದಗಡೆ, ಆವಾಗ ಡಿಸೈಡ್ ಆಗೋಯ್ತು ಡೆಫಿನೆಟ್ ಆಗಿದೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಸಿಕ್ಸ್ತ್ ಸೆನ್ಸ್ ಅಂತೀವಿ. ಇದ್ಮೇಲೆ ನಾನು ಹಠ ಮಾಡ್ಕೊಂಡು ತೆಗೆದೆ ನಾನು ಹೋಗ್ತಾ ಇದ್ದೆ. ಏನೋ ನಿಮ್ಮ ಆಯಸ್ಸು ಗಟ್ಟಿ ಇತ್ತು. ಅವಾಗ ದೇವ್ರು ನನಗೆ ಹೇಳ್ತಾ ಇದ್ದಾನೆ ಇಲ್ಲಿಂದ ಎದ್ದೇಳು ಬಾ ಅಂತ. ಅದಕ್ಕೆ ನಾನು ಎದ್ದೇಳು ನನ್ನ ಕರ್ತವ್ಯ ಎದ್ಬೇಡ ಅಂತ ಎದ್ದು ಬಂದಿದ್ದು. ಇಲ್ಲಾಂದರೆ ನಾನು ತೆಗಿತಾ ಇದ್ದೆ ಶಾಟು. ನನಗೆ ಕನ್ಫರ್ಮ್ ಆಗೋಯ್ತು ಈಗ ದೇವರೇ ನಂಗೆ ಹೇಳ್ತಾ ಇದ್ದಾನೆ ನೀನು ಎದ್ದೋ ನೀವು ಸಾಯ್ಬೇಡ ಅಂತ ಅಂದ್ಬಿಟ್ಟು. ಸೊ ಎದ್ದು ಆಚೆ ಬಂದ್ಬಿಟ್ಟೆ ನಾನು. ಯಾರು ಆಯಸ್ಸು ಮುಗ್ದಿತ್ತು ಅವರು. ಹೌದು.